ಇನ್ನು ಜನವರಿ 22ರಿಂದ 31ರ ತನಕ ವಿಧಾನಮಂಡಲ ಜಂಟಿ ಅಧಿವೇಶನ ನಡೆಯುತ್ತೆ. ಕೇವಲ 5 ದಿನಗಳ ಕಾಲ ವಿಶೇಷ ಅಧಿವೇಶನ ನಡೆಯುತ್ತೆ. ಜನವರಿ 22ರಿಂದ 31ರವರೆಗೆ ವಿಶೇಷ ಅಧಿವೇಶನಕ್ಕೆ ಕರ್ನಾಟಕದ ಕ್ಯಾಬಿನೆಟ್ ಸಭೆಯಲ್ಲಿ ನಿರ್ಧರಿಸಲಾಗಿದೆ. ವಿಬಿಜಿ ರಾಮ್ಜಿ ಕಾಯ್ದೆ 2025ರ ಬಗ್ಗೆ ಈ ವೇಳೆ ಪ್ರಮುಖವಾಗಿ ಚರ್ಚೆ ನಡೆಯುತ್ತೆ. ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಮಹತ್ವದ ತೀರ್ಮಾನ ಕೈಗೊಳ್ಳಲಾಗಿದೆ. ಜನವರಿ 22ರಂದು ಜಂಟಿ ಸದನ ಉದ್ದೇಶಿಸಿ ರಾಜ್ಯಪಾಲರು ಭಾಷಣ ಮಾಡ್ತಾರೆ. ಆಮೇಲೆ ಜನವರಿ 23, 27, 28, 29, 31 ಅಂದರೆ ಒಟ್ಟು 5 ದಿನ. 24 ಮತ್ತು 25 ಶನಿವಾರ ಭಾನುವಾರದ ರಜೆ ಇದೆ. ಅದರ ಜೊತೆಗೆ 26ನೇ ತಾರೀಕು ರಿಪಬ್ಲಿಕ್ ಡೇ ಬೇರೆ, ಗಣರಾಜ್ಯೋತ್ಸವ. ಸೊ ಅವತ್ತು ಕೂಡ ಗೌರ್ಮೆಂಟ್ ಹಾಲಿಡೇ. 30ರಂದು ಗಾಂಧೀಜಿ ಹತ್ಯೆ ದಿನವಾದ ಪರಿಣಾಮ ಸದನ ಇರೋದಿಲ್ಲ. ಅಂದರೆ ಒಟ್ಟು 5 ದಿನ, 31ರವರೆಗೆ, 22ಕ್ಕೆ ಆರಂಭ ಆಗಿ 31ರವರೆಗೂ. 31ನೇ ಕೊನೆಯ ದಿನ ಚರ್ಚೆ ಹಾಗೂ ಮತಕ್ಕೆ ಹಾಕಿ ಅಧಿವೇಶನವನ್ನು ಮುಂದೂಡಿಕೆ ಮಾಡಲಾಗುತ್ತೆ. ರಾಮ್ಜಿ ಯೋಜನೆ ಜಾರಿ ವಿರೋಧಿಸಿ ಚರ್ಚೆ ಮಾಡಬೇಕು ಅಂತೇಳಿ ವಿಶೇಷ ಅಧಿವೇಶನ ನಡೆಸೋದಕ್ಕೆ ಈಗ ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಕ್ಯಾಬಿನೆಟ್ ಸಭೆಯಲ್ಲಿ 3 ರೆಸಲ್ಯೂಷನನ್ನು ನಾವು ಮಾಡಿದ್ದೇವೆ. ಆ 3 ರೆಸಲ್ಯೂಷನನ್ನು ತಮಗೆ ಓದಿ ಹೇಳೋದಕ್ಕೆ ಬಯಸ್ತೇನೆ. ಕರ್ನಾಟಕ ವಿಧಾನಸಭೆ ಹಾಗೂ ಕರ್ನಾಟಕ ವಿಧಾನ ಪರಿಷತ್ತಿನ ಉಭಯ ಸದನಗಳ ಅಧಿವೇಶನವನ್ನು 22/1/2026 ಗುರುವಾರದಂದು ಬೆಳಿಗ್ಗೆ 11 ಗಂಟೆಗೆ ಬೆಂಗಳೂರಿನಲ್ಲಿ ಕರೆಯಲು ಸಚಿವ ಸಂಪುಟವು ತೀರ್ಮಾನಿಸಿತು. ಹಾಗೂ ದಿನಾಂಕ 22/1/2026ರಂದು ಗುರುವಾರ ವಿಧಾನಮಂಡಲದ ಉಭಯ ಸದನಗಳ ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಭಾಷಣ ಮಾಡುವಂತೆ ಮಾನ್ಯ ರಾಜ್ಯಪಾಲರನ್ನು ಕೋರಲು ಸಹ ಸಚಿವ ಸಂಪುಟ ತೀರ್ಮಾನಿಸಿತು. ಮಾನ್ಯ ರಾಜ್ಯಪಾಲರು ವಿಧಾನಮಂಡಲದ ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಮಾಡಲಿರುವ ಭಾಷಣವನ್ನು ಅನುಮೋದಿಸೋದಕ್ಕೆ ಸಚಿವ ಸಂಪುಟವು ಮುಖ್ಯಮಂತ್ರಿಗಳಿಗೆ ಅಧಿಕಾರ ನೀಡಿತು. ಕ್ಯಾಬಿನೆಟ್ ಸಭೆಯಲ್ಲಿ 3 ರೆಸಲ್ಯೂಷನನ್ನು ನಾವು ಮಾಡಿದ್ದೇವೆ. ಆ 3 ರೆಸಲ್ಯೂಷನನ್ನು ತಮಗೆ ಓದಿ ಹೇಳೋದಕ್ಕೆ ಬಯಸ್ತೇನೆ. ಕರ್ನಾಟಕ ವಿಧಾನಸಭೆ ಹಾಗೂ ಕರ್ನಾಟಕ ವಿಧಾನ ಪರಿಷತ್ತಿನ ಉಭಯ ಸದನಗಳ ಅಧಿವೇಶನವನ್ನು 22